ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ, ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡಿದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ